ಏರ್ಪೋರ್ಟಿಂದ ಹೊರಗೆ ಬಂದು ಈ ಅಂಗಡಿ ಒಳಗೆ ಸಿಮ್ ಕಾರ್ಡ್ ತೊಗೊಂಡಿವಿ ಹೊಸದು. ನಮ್ಮ ಇಂಡಿಯಾ ಒಳಗೆ ಯಾವ್ಯಾವ ಕಾರ್ಸ್ ಅದಾವೆ ಎಲ್ಲ ಆಲ್ಮೋಸ್ಟ್ ಅದ. ಕ್ರೆಟಾ ಐತಿಲ್ಲ, ಇದು ಐತಿ, ಫಾರ್ಚುನರ್ ಐತಿ, ಕಿಯಾದ ಗಾಡಿಗಳು ಅದಾವ ನೋಡ್ರಿಪ್ಪ. ಒಂದು ಅಚ್ಚರಿ ಇಲ್ಲಿ ಈ ಟೆಂಪಲ್ ಒಳಗೆ ರಿಯಲ್ ಆರೆಂಜಸ್ ಬೆಳೆದಾರ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ, ಇನ್ನೊಂದು ಸೀರೀಸ್ಗೆ ಸ್ವಾಗತ. ಈ ಸಲ ಎಲ್ಲಿ ಹೊಂಟೇವಂದ್ರೆ ವಿಯೆಟ್ನಾಮ್ ಅನ್ನೋ ಕಂಟ್ರಿಗೆ ಹೊಂಟೇವಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಕೇದಾರ್ಕಂತಕ್ಕೆ ಹೆಂಗೆ ಹೋಗಿದ್ವಿ ಅದೇ ಥರ 10 days. ಸೊ ಕೇದಾರ್ಕಂತಕ್ಕೆ ಹೆಂಗೆ ಮಾಡಿದ್ದೆ ಅದೇ ಥರ 10 episodes ಮಾಡ್ಬೇಕಂತ ಮಾಡೀನಿ. ಸೊ ಫುಲ್ ಎಪಿಸೋಡ್ಸ್ನಾಗ ಏನು ವಿಯೆಟ್ನಾಮ್ ಎಕ್ಸ್ಪ್ಲೋರ್ ಮಾಡೋದು, ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡೇವೆ ಎಲ್ಲ ಪ್ಲೇಸ್ ಬಗ್ಗೆ, ಫುಡ್ ಎಕ್ಸ್ಪ್ಲೋರೇಷನ್ ಎಲ್ಲ ಇರ್ತೈತಿ. ಸೊ ಇವತ್ತು ಡೇ 0, ಇವತ್ತು ಥರ್ಸ್ಡೇ. ಸೊ ಟೈಮ್ ಎಷ್ಟಾಗೈತೆ ಅಂದ್ರೆ 7:30 ಆಗೈತಿ. ನಮ್ಮ ಫ್ಲೈಟ್ ಇರೋದು ಬೆಂಗಳೂರಿಂದ 1 ಗಂಟೆ, ಮಧ್ಯರಾತ್ರಿ 1 ಗಂಟೆಗೆ ಐತಿ. ನಾಳೆ ಬೆಳಗ್ಗೆ ನಾವು ವಿಯೆಟ್ನಾಮ್ ರೀಚ್ ಆಕ್ಕೇವಿ. ಅದು ನಮ್ಮ ಡೇ 1. ಸೊ ನೋಡ್ರಿ ಹೋಗೋಣ ಅಂತ. ಈಗ ಎಲ್ಲ ಪ್ಯಾಕ್ ಅಂತೂ ಆಗೈತಿ, ಬ್ಯಾಗ್ಸ್ ನೋಡ್ಬೋದು. ನಾವು ಇಬ್ಬರು, ನಾನು ಮತ್ತು ಕಾವ್ಯ ಇಬ್ಬರು ಹೊಂಟೇವಿ. ಸೊ 2 ಟ್ರಾಲಿ, ಆಮೇಲೆ ಮತ್ತು 2 ಬ್ಯಾಗ್ಸ್. ಸೊ ಇವಾಗ ಕ್ಯಾಬ್ ಬುಕ್ ಮಾಡೇವಿ, ಕ್ಯಾಬ್ ಬರ್ತೈತಿ, ಹೋಗೋಣಂತ, ದಾರಿ ಒಳಗೆ ಸಿಗೋಣಂತ. ಬಾಯ್. ಸೊ ಅಂತೂ ಇಂತೂ T2 ಬಂದು ಅರೈವ್ ಆದ್ವಿ. ಸೊ ಟರ್ಮಿನಲ್ 2 ಐತಿ ನಮ್ಮ ಡಿಪಾರ್ಚರ್. ಸೊ ಭಾಳ ಪ್ರೊಸೀಜರ್ಸ್ ಅದಾವೆ, ಹೋಗೋಣಂತ ಒಳಗೆ ಹೋಗಿ ಆಮೇಲೆ ಎಲ್ಲ ಮುಗಿದ್ಮೇಲೆ ಸಿಗ್ತಾನೆ ಡೈರೆಕ್ಟಾಗಿ. ಸೊ ಇವಾಗ ನಮ್ಮ ಬ್ಯಾಕ್ ಡ್ರಾಪ್ ಆತು, ಬೋರ್ಡಿಂಗ್ ಪಾಸ್ ಸಿಕ್ಕೈತಿ. ಸೊ ನೆಕ್ಸ್ಟ್ ಸೀದಾ ಒಳಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇದು ಏರ್ಪೋರ್ಟ್ ಎಷ್ಟು ನೆಕ್ಸ್ಟ್ ಲೆವೆಲ್ ಐತಿ, ಟರ್ಮಿನಲ್ 2 ಅಂತ ತೋರ್ಸೋಣಂತ ಕುಂತಾನೆ ಇಲ್ಲ. ನೋಡ್ರಿ ಹಂಗೆ ಏನು ಖತರ್ನಾಕ್ ಐತಿ, ನೆಕ್ಸ್ಟ್ ಲೆವೆಲ್ ಮಾಡಾರಪ್ಪ. ಸೊ ಅಲ್ಲೆಲ್ಲ ಗಿಡ, ನೀರು ಸಣ್ಣ ಸಣ್ಣ ಗಿಡ ಅದಾವಲ್ಲ, ಅದಕ್ಕೆಲ್ಲ ಸೋರ್ಸ್ ನೀರು ಮ್ಯಾಲಿಂದ ಬರ್ತೈತಿ, ಆ ಬಂಬು ಒಳಗಿಂದ ಬರ್ತೈತೆ ಅಂತ. ಎಷ್ಟು ಕರೆ ಐತೆ ಎಷ್ಟು ಸುಳ್ಳು ಐತೆ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಐತಪ್ಪ T2. ಒಂದೇ ಸಲ ಬಂದಿದ್ದು T1ಗೆ ಬಂದಿದ್ವಿ, ಅದು T2 ಫಸ್ಟ್ ಟೈಮ್ ಬರತ್ತೆ ಒಳಗೆ, ಅನಾವತ್ತೈತೆ. ಹೆಂಗೆ T2? ಸೊ ಲೇಟ್ ಆಕೈತಂತ ಜಲ್ದಿ ಬಂದ್ವಿ. ಎಲ್ಲ ಚೆಕಿನ್ ಗಿಕಿನ್ ಎಲ್ಲ ಮುಗೀತು, ಎಲ್ಲ ಈಗ ಫ್ಲೈಟಿಗೆ ವೇಟ್ ಮಾಡತ್ತೀವಿ. ಟೈಮ್ 10 ಗಂಟೆ ಆಗೈತಿ. 12:30ಗೆ ಬೋರ್ಡ್ ಮಾಡೋದೈತಿ. ಸೊ 12:30 ಮಟ್ಟ ವೇಟ್ ಮಾಡ್ಬೇಕು. ನೋಡ್ರಿ T2 ಒಳಗೆ T2 ಒಳಗಂತೂ ಆರಾಮೈತಿ. ಪದ್ಧತಿ ಸೇರಿ ವೇಟಿಂಗ್ ಲಾಂಜ್ ಅಂತೂ ಚೊಕ್ಕ ಐತಿ, ಆರಾಮ್ ಮುಕ್ಕೋಬೋದು, ಆ ಥರ ಸೋಫಾ ಗಿಫಾ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ. ಸೊ ಈಗ ಟೈಮು 10:50 ಆಗೈತಿ. ನಮ್ಮ ಬೋರ್ಡಿಂಗ್ ಟೈಮ್ 12:20 ಐತಿ. ಟೇಕ್ ಆಫ್ 1 o'clock ಐತಿ. ಸೊ ಹೆಂಗಂದ್ರೆ ಫಸ್ಟಿಗೆ ನಾವು 1 o'clock ಟೇಕ್ ಆಫ್ ಆದ್ವಿ ಅಂದ್ರೆ ಬೆಳಗ್ಗೆ 6 ಗಂಟೆಗೆ, ಅಂದರೆ ಇಂಡಿಯನ್ ಟೈಮ್ 4:30. ಥೈಲ್ಯಾಂಡ್ ಒಳಗೆ ಫಸ್ಟ್ ಲೇವರ್ ಐತಿ ಬ್ಯಾಂಕಾಕ್ ಒಳಗೆ. ಸೊ ಅಲ್ಲಿ ಇಳಿಬೇಕು 6 ಗಂಟೆಗೆ, ಇಳಿದು ಮತ್ತು 7 ಗಂಟೆಗೆ ಹತ್ತಬೇಕು. 7:30 ಐತಿ. ಅದು ಹತ್ತಿ ನೆಕ್ಸ್ಟ್ 9:00 ನಾವು ವಿಯೆಟ್ನಾಮ್ಗೆ ಇಳಿತೀವಿ. ವಿಯೆಟ್ನಾಮ್ ಒಳಗೆ ಹನಾಯ್ ಸಿಟಿಗೆ ಫಸ್ಟ್ ಹೊಂಟೇವಿ. ನಾವು ನಾರ್ತಿಂದ ಸೌತಿಗೆ ಬರತ್ತೀವಿ. ಸೊ ಫಸ್ಟಿಗೆ ನಾರ್ತ್ ಪಾರ್ಟ್ ಆಫ್ ವಿಯೆಟ್ನಾಮ್ ಹೊಂಟೇವಿ. ಅಲ್ಲಿ ಹನಾಯ್ ಅನ್ನೋ ಸಿಟಿಗೆ ಹೊಂಟೇವಿ. ಸೊ ಫಸ್ಟ್ ಅಲ್ಲಿ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ಹಾಗೆ ಅದರಿಂದ ಸೊ ನಾರ್ತ್ ಟು ಸೌತ್ ಬಂದು ಮತ್ತು ಸೌತಿಂದ ವಾಪಸ್ ಬೆಂಗಳೂರು ಬರ್ತೀವಿ. ಸೊ ಇದು ನಮ್ಮ ಪ್ಲ್ಯಾನ್ ಐತಿ. ಸೊ ಇವಾಗ ಫ್ಲೈಟ್ ಎಂಟರ್ ಆಗತ್ತೀವಿ. ನೋಡ್ರಿ ಇದು ಇಂಟರ್ನ್ಯಾಷನಲ್ ಫ್ಲೈಟ್, ಸಿಕ್ಕಾಪಟ್ಟೆ ದೊಡ್ಡದೈತಿ. 350 ಸೀಟ್ಸ್ ಏನೋ ಐತಿ. ನಾವು ಇಂಡಿಗೋ ಹೋಗಿದ್ದು ಲಾಸ್ಟ್ ಟೈಮ್, ಅದು 150 ಎಷ್ಟು ಆಯ್ತು ಗೊತ್ತಿಲ್ಲ, ಬಟ್ ಕಡಿಮೆ ಇತ್ತು. ಇಲ್ಲಿ ಇನ್ನೊಂದ್ಸಲ ಇನ್ನೂ ತೋರಿಸ್ಬೇಕಲ್ರಿಪ್ಪ, ಮತ್ತೆ ಸಿಗ್ತೇನೆ. ಸೊ ನೋಡಿಸ್ತೆ ಬಂದು ಕುಂತ್ವಿ ಸೀಟ್ನಾಗ. ಚೊಕ್ಕ ಒಂದು ಪಿಲ್ಲೋ ಕೊಟ್ಟಾರ, ಒಂದು ಹೊತ್ಕೊಳಕ್ಕೆ ಕೊಟ್ಟಾರ, ಆಮೇಲೆ ಇಯರ್ಫೋನ್ಸ್ ಕೊಟ್ಟಾರ. ನಮ್ಮ ಮುಂದೊಂದು ಡಿಸ್ಪ್ಲೇ ಐತಿ. ಸೊ ಏನೇನೋ ಕಂಟ್ರೋಲ್ಸ್ ಐತಿ. ಎಕ್ಸ್ಪ್ಲೋರ್ ಮಾಡೋಣ ಏನೈತಿ ಇದ್ರೊಳಗಂತ, ಎಕ್ಸ್ಪ್ಲೋರ್ ಮಾಡ್ಕೊಂತ ಹೇಳ್ತೇನೆ ನಮ್ಗೆ ಏನೇನೈತಿ. ನೋಡ್ರಪ್ಪ ಚೊಕ್ಕ ಮ್ಯಾಪ್ ನೋಡ್ಬೋದು. ಆಮೇಲೆ ನಮ್ಮ ಫ್ಲೈಟ್ ಹೋಗೋ ಸ್ಪೀಡ್, ಡಿಸ್ಟೆನ್ಸ್ ಟು ಬ್ಯಾಂಕಾಕ್, ಸೊ ಎಲ್ಲ ಡೀಟೇಲ್ಸ್ ಐತಿ. ನೋಡಿ ಗ್ರೌಂಡ್ ಸ್ಪೀಡ್, ಆಲ್ಟಿಟ್ಯೂಡ್ ಎಲ್ಲ ನೋಡ್ಬೋದು. ನಾವು ಕರೆಕ್ಟ್ ಬ್ಯಾಂಕಾಕ್ನಾಗ ಲ್ಯಾಂಡ್ ಆಗತ್ತೀವಿ. ಈಗ ಟೈಮ್ 5:40 ಆಗೈತಿ ಬ್ಯಾಂಕಾಕ್ ಟೈಮು. ಬ್ಯಾಂಗ್ಳೂರು ಟೈಮ್ ಅಂದರೆ ಇಂಡಿಯನ್ ಟೈಮು 4 o'clock ಆಲ್ಮೋಸ್ಟ್. ಸೊ
ನಾವು ಬಂದು ಇಳಿದಿದ್ದು ಇವಾಗ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಕಾಕ್. ಟೈಮ್ ಎಷ್ಟಾಗೈತೆ ಅಂದ್ರೆ 4:45 ಆಗೈತಿ. ನೆಕ್ಸ್ಟ್ ಫ್ಲೈಟ್ ಇರೋದು 7 o'clock ಆಗೈತಿ. ಸೊ ನಮ್ಮ ಕನೆಕ್ಟಿಂಗ್ ಫ್ಲೈಟ್ ಕಡೆ ಹೋಗಬೇಕು. ಸದ್ಯಕ್ಕಂತೂ ಯಾರು ಜನನೂ ಕಾಣಿಸೋಲ್ರು, ಕಡಿಮೆ ಜನ ಅದಾರ ಇಲ್ಲಿ. ಈಗ ನಮ್ಮ ಕನೆಕ್ಟಿಂಗ್ ಫ್ಲೈಟ್ ಕಡೆ ಹೋಗಬೇಕು. ಕನೆಕ್ಟಿಂಗ್ ಫ್ಲೈಟ್ 7 ಗಂಟೆಗೆ ಐತಿ ಬೋರ್ಡಿಂಗ್. ಆಮೇಲೆ ಅಲ್ಲಿಂದ ಸೀದಾ ವಿಯೆಟ್ನಾಮ್ ಲ್ಯಾಂಡಿಂಗ್ 9:35 ಐತಿ. ಸೊ ನಮ್ಮ ಕನೆಕ್ಟಿಂಗ್ ಫ್ಲೈಟ್ಗೆ ಹೋಗಕ್ಕೆ ನಾವು ಮೆಟ್ರೋನಾಗ ಹೋಗ್ಬೇಕು. ಬ್ಯಾಂಕಾಕ್ ಏರ್ಪೋರ್ಟ್ ಒಳಗೆ ಮೆಟ್ರೋ ಐತಿ. ಸೊ ಇಲ್ಲಿಂದ ಎಲ್ಲಿ ಇಳಿಬೇಕಂತ ಅನ್ನೋದು ಗೊತ್ತಿಲ್ಲ, ನೋಡೋಣ. ಹಿಂಗೈತೆ ನೋಡಿರಿ. ಸೊ ನೀವು ನೋಡ್ತಿರೋ ಹಂಗೆ ಆ ಕಡೆ ಫುಲ್ ಗ್ಲಾಸ್ ಐತಿ. ಈ ಕಡೆನೇ ಈ ಡೈರೆಕ್ಷನ್ನಾಗ ಹೊಂಟೈತೆ ನಮ್ಮ ಮೆಟ್ರೋ. ಡ್ರೈವರ್ಲೆಸ್. ಆ ಕಡೆ ಗ್ಲಾಸ್ ಐತಿ. ಸೊ ಇದ್ದು ಡ್ರೈವರ್ಲೆಸ್ಸು ಒಂದೇ ಪರ್ಪಸ್, ಆ ಟರ್ಮಿನಲಿಂದ ಇಲ್ಲಿ ತರೋದು, ಇಲ್ಲಿಂದ ಅಲ್ಲಿ ಬಿಡೋದು. ಸೊ ಬಂದು ನಮ್ಮ ಸೀಟ್ಗಳು ಸೆಟ್ಲ್ ಆಗ್ಯಾವೆ ಬ್ಯಾಂಕಾಕ್ ಒಳಗೆ. ಸೊ ಈಗ ಬ್ಯಾಂಕಾಕಿಂದ ನಾವು ಹೆನಾಯ್ ವಿಯೆಟ್ನಾಮ್ಗೆ ಫ್ಲೈಟ್ ಇದೆ. 7:30 ಟೇಕ್ ಆಫ್ ಆಕೈತಿ. 9:30 ರೀಚ್ ಆಕೈತಿ. ಸೊ ಈ ಸಲ ನಮ್ಗೆ ವಿಂಡೋ ಸೀಟ್ ಸಿಕ್ಕೈತಿ, ಅದ್ರೊಳಗೆ ಸಿಕ್ಕಿದ್ದಿಲ್ಲ. ಈ ಸಲ ಮಸ್ತ್ ನೋಡಿ. ಬಂದು ಇಳಿದ್ವಿಪ್ಪ ಅಂತೂ ಇಂತೂ ವಿಯೆಟ್ನಾಮ್ ಹನಾಯ್ ಬಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಸಿಮ್ ಕಾರ್ಡ್ ಅಂತ ತೊಗೋಬೇಕು. ಸೊ ಎಲ್ಲ ಹೋಟೆಲಿಂದ ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಏರ್ಪೋರ್ಟಿಂದ ಹೊರಗೆ ಬಂದು ಈ ಅಂಗಡಿ ಒಳಗೆ ಸಿಮ್ ಕಾರ್ಡ್ ತೊಗೊಂಡಿವಿ, ಹೊಸದು ಒಂದು ಸಿಮ್ ಕಾರ್ಡು. ಆಮೇಲೆ ನಮ್ಮ ಕಡೆ ಡಾಲರ್ಸ್ ತೊಗೊಂಬಂದಿದ್ವಿ. ಡಾಲರ್ಸಿಂದ ವಿಯೆಟ್ನಮೀಸ್ ಡಾಂಗ್ಸ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇವಾಗ ನಾವು ಟ್ಯಾಕ್ಸಿ ಹಿಡ್ಕೊಂಡು ನಮ್ಮ ಹೋಟೆಲ್ಗೆ ಹೋಗೋಣ ಅಂತ. ಸೊ ನಾವು ನಾವು ಇಂಡಿಯಾದಾಗ ಉಬರ್ ಓಲಾ ಹೆಂಗೆ ಯೂಸ್ ಮಾಡ್ತೀವಿ, ಹಂಗೆ ಗ್ರ್ಯಾಬ್ ಅಂತ ಐತಿಲ್ಲ ಆ್ಯಪ್. ಸೊ ನಾವು ಗ್ರ್ಯಾಬ್ ಒಳಗೆ ಬುಕ್ ಮಾಡೇವಿ, ವೇಟ್ ಮಾಡತ್ತೀವಿ. ಇಲ್ಲಿ ಅವ್ರದ್ದು ಕಾರ್ ನಂಬರು ಆಮೇಲೆ ಎಲ್ಲ ಡೀಟೇಲ್ಸ್ ಐತಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಯಾರೋ ಲೇಡಿ ಡ್ರೈವರ್ ಅದಾರ ನೋಡೋಣ. ನಮ್ಮ ಇಂಡಿಯಾ ಒಳಗೆ ಯಾವ್ಯಾವ ಕಾರ್ಸ್ ಅದಾವೆ ಎಲ್ಲ ಆಲ್ಮೋಸ್ಟ್ ಅದ. ಇಲ್ಲಿ ನೋಡ್ರಿ ಕ್ರೆಟಾ ಐತಿಲ್ಲೇ, ಅಲ್ಲೇ ಇದು ಐತಿ, ಫಾರ್ಚುನರ್ ಐತಿ, ಆಮೇಲೆ ಕಿಯಾದ ಗಾಡಿಗಳು ಅದಾವೆ. ಆಮೇಲೆ ಈಗ ಬರತ್ತಿದ್ದು ನಮ್ದು ಇದು ಟೊಯೋಟಾ ಎಲೆಂಟ್ರಾ. ಸೊ ಎಲ್ಲ ಇಂಡಿಯನ್ ಕಾರ್ಸ್ ಅದಾವೆ. ಈಗ ನಾವು ನಮ್ಮ ಹೋಟೆಲಿಗೆ ಬುಕ್ ಮಾಡಿದ್ದು 1000 ರೂಪೀಸ್ ಆಗಿ 20 ಕಿಲೋಮೀಟರ್ಸ್ ಅಂದ್ರೆ 350,000 ವಿಯೆಟ್ನಮೀಸ್ ಡಾಂಗ್ಸ್ ಅಂತ, ಅಂದರೆ 1000 ರೂಪೀಸ್ ಕನ್ವರ್ಟ್ ಮಾಡಿದ್ರೆ. ಸೊ ನಾವು 1000 ರೂಪೀಸ್ ಆಲ್ಮೋಸ್ಟ್ 1000 ಕೊಟ್ಟು ಹೋಗ್ಬೇಕು ಈಗ ನಮ್ಮ ಹೋಟೆಲಿಗೆ. ಸೊ ಕ್ಯಾಬ್ ಅಂತೂ ಸಿಕ್ತು, ಕ್ಯಾಬ್ ಹತ್ತಿ ಕುಂತೇವಿ. ಹೋಗ್ಬೇಕು. ಹುಡುಗಿ ಡ್ರೈವ್ ಮಾಡತ್ತಾಳೆ, ಸೇಫಾಗಿ ಕರ್ಕೊಂಡೋಗಿ ತಲುಪಿಸಿದ್ರೆ ಸಾಕು. ನೋಡ್ರಿ ಏರ್ಪೋರ್ಟ್ ಸಿಗ್ತೈತಿ. ಏನಂದರೆ ನಾವು ಬೆಂಗಳೂರಿಂದ ಬಂದ್ವಲ್ಲ, ಬೆಂಗಳೂರೊಳಗೆ ಫುಲ್ ಸಮ್ಮರ್, ಫುಲ್ ಅಂದ್ರೆ ಸೆಕೆ ಐತಿ, ಸಿಕ್ಕಾಪಟ್ಟೆ ಸೆಕೆ ಐತಿ. ಇಲ್ಲಿ ಬಂದ ತಕ್ಷಣ ಫುಲ್ಲು ಎಷ್ಟಾಗೈತೆ, ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಆಗಕ್ಕೆ ಬಂತು. ಫುಲ್ಲು ಮಂಜು ಐತಿ, ಫುಲ್ಲು ಮಂಜು ಅಂದ್ರೆ ಫುಲ್ ಮಂಜು. ನೀವು ಹೊರಗೆ ನೋಡ್ಬೋದು. ಆಮೇಲೆ ಇಳಿದ್ಮೇಲೆ ಮತ್ತೆ ತೋರಿಸ್ತೀನಿ. ಫುಲ್ಲು ಮೋಡ, ಮಳೆ ಆಗೈತೆ, ಮತ್ತು ಫುಲ್ ಥಂಡಿ ವಾತಾವರಣ ಐತಿ. ಸೊ ಸಮ್ಮರಿಂದ ಬಂದವ್ರಿಗೆ ಮಸ್ತ್ ಅನ್ನಿಸ್ತೈತಿ. ಅಕ್ಕ ಬರೋಬ್ಬರಿ ಕಟ್ಟೆ ಆತಳಪ್ಪ, 100 ರೂಪಾಯಿ ಇಡ್ತಾಳೆ. ಸೊ ಬಂದು ಇಳಿದ್ವಿ ಇವಾಗ ಜಸ್ಟ್. ಸೊ ಇದೆ ನಮ್ಮ ಹೋಟೆಲ್. ಫಸ್ಟ್ ಚೆಕ್-ಇನ್ ಆಗೊಂಡು ಬರ್ರಿ ಹೋಗುವಾಗ. ಸೊ ರೂಮಿಂದ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ಇವತ್ತೇನಿಲ್ಲ, ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡೋದು. ನಮ್ಮ ಹನಾಯ್ ನಾವೆಲ್ಲಿ ಬಂದು ಇಳ್ಕೊಂಡೇವಲ್ಲ, ಸೊ ಅದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ಹೆಂಗಿದ್ರು ನೆನೆ ರಾತ್ರಿ ನಿದ್ದೆ ಆಗಿಲ್ಲ. ಸೊ ನಿದ್ದೆ ಮಾಡ್ಬೇಕು, ಸಿಕ್ಕಾಪಟ್ಟೆ ಸುಸ್ತೊಂದಾಗೈತಿ. ಈಗ ಫಸ್ಟ್ ಏನಾದ್ರು ತಿನ್ಬೇಕು, ಏನು ಸಿಗ್ತೈತಿ ಗೊತ್ತಿಲ್ಲ. ಮ್ಯಾಪ್ಸ್ನ ನೋಡಿದ್ವಿ, ಎಲ್ಲ ಏನು ಚಿತ್ರಾನ್ನ ಐತಿ, ಏನು ಬೇಕಾದೈತಿ. ಸೊ ಫಸ್ಟ್ ನೋಡೋಣ ಏನು ಸಿಗ್ತೈತೆ ಅಂತ. ಫಸ್ಟ್ ಅಂತ ತಿನ್ನೋಣ, ಆಮೇಲೆ ಸ್ವಲ್ಪ ಏನು ಪ್ಲೇಸ್ ಅದಾವೆ ಸ್ವಲ್ಪ ನೋಡ್ಕೊಂಬಂದು ಜಲ್ದಿ ಆದಷ್ಟು ಮಕ್ಕೊಳ್ಳೋಣ. ಯಾಕಂದ್ರೆ ನಾಳೆ ಬೆಳಗ್ಗೆ ನಾವು ಒಂದು ಪ್ಲೇಸ್ ಕೊಂಟೇವಿ, ಅದು ನೆಕ್ಸ್ಟ್ ಎಪಿಸೋಡ್ನಾಗ ತೋರಿಸ್ತೀನಿ. ಅನ್ನೋ ಪ್ಲೇಸ್ಗೆ. ಸೊ ಅದು ನೆಕ್ಸ್ಟ್ ಎಪಿಸೋಡ್ನಾಗ ಇರ್ತೈತಿ. ಆ ಪ್ಲೇಸ್ ಚಲೋ ಐತಿ. ಸೊ ಅದು ನೆಕ್ಸ್ಟ್ ಎಪಿಸೋಡ್ನಾಗ. ಫಸ್ಟಿಗೆ ಹೋಗೋಣ ಬರ್ರಿ ಕೆಳಗೆ ನಾವು.
ಥಂಡಿ ಆವಾಗ ಮಜಾ ಬಂತು. ಈಗ ಫುಲ್ ಥಂಡಿ ಜಾಸ್ತಿ ಆಯ್ತು ಅಂತೇಳಿ ಪ್ಲೀಸ್ ಜಾಕೆಟ್ ಹಾಕೊಂಡ್ಬಂದೇನೆ. ಸಿಕ್ಕಾಪಟ್ಟಿ ಥಂಡಿ ಐತಿ. 80 for 2, 50 for 80 dongs. 80 dongs for 2. 80 ಡಾಂಗ್ಸ್ ಒಂದು 80 dongs for 2, 50 for 1. 50 for 1. ಹಾಂ ಒನ್ ನೀನು ಏನು ಬಿಟ್ಟು ಮರೆಯೋದು. ಹಾಂ ಏನು ಗೊತ್ತಿರಲಾರ್ದ ಫೈನಲಿ ಹಣ್ಣು ತೊಗೊಳತ್ತೀವಿ. Do you have toothpick kind of for 280? No. ಸೊ ನಾವು ಒಂದು ಬೇಕರಿಗೆ ಬಂದೇವಿ, ತೋರಿಸಿದ್ನಲ್ಲ. ಒಂದು ಡೋನಟ್ ಆರ್ಡರ್ ಮಾಡೇವಿ, ಚಾಕ್ಲೇಟ್ ಡೋನಟ್. ಸೊ ಅದು ಆಲ್ಮೋಸ್ಟ್ 150 ರುಪೀಸ್ ಆಗೈತೆ ನಮ್ಗೆ. ಆಮೇಲೆ ನಾವು ಒಂದು ಪೈನಾಪಲ್ ಒಂದು ತೊಗೊಂಡಿದ್ವಿ ರೋಡ್ ಮೇಲೆ, ಅಲ್ಲಿ ತೋರಿಸಿದ್ನಲ್ಲ ಈ ಪೈನಾಪಲ್ಗೆ 150 ರುಪೀಸ್. ಸೊ ಒಂದೊಂದು ಕಡೆ ಕಾಸ್ಟ್ಲಿ ಐತಿ, ಈ ಬೇಕರಿ ಒಳಗೆ ಕಡಿಮೆ ಐತಿ. ಪೈನಾಪಲ್ ಕಾಸ್ಟ್ಲಿ ಐತಿ, ಬರೀ ಒಂದು 4-5 ಪೀಸ್ ಪೈನಾಪಲ್ಗೆ 150 ರುಪೀಸ್. ಅವ್ರೇನು ಟೂರಿಸ್ಟ್ಸ್ ಅಂತೇಳಿ ಜಾಸ್ತಿ ಹೇಳಿದ್ರು ಗೊತ್ತಿಲ್ಲ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ ಐತಿಲ್ಲ ಹಂಗೆ ನೋಡಿದ್ರೆ ಇಂಡಿಯಾಕ್ಕಿಂತ ನಮ್ಗೆ ಅನಿಸಿದ ಬಟ್ಟಿಗೆ. ಬಟ್ ಇನ್ನೂ ನೋಡ್ಬೇಕು, ಇನ್ನೂ ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಗ್ತೈತಿ ಹೆಂಗೆ ಇದು. ಸೊ ಈ ಲೇಕ್ ಒಂದು ಪ್ಲೇಸಿಗೆ ಬರ್ಬೇಕಂತ ಬಂದೇವಿ. ನಾವು ಹೋಟೆಲ್ ಹತ್ರನೇ ಐತಿ. ಸೊ ಈ ಲೇಕು ಹೋಯನ್ ಕಿಮ್ ಲೇಕ್ ಅಂತ. ಸೊ ಈ ಲೇಕ್ ಒಳಗೆ ಒಂದು 4-5 ಪ್ಲೇಸ್ ಅದಾವ. ಒಂದು ಟೆಂಪಲ್ ಐತಿ, ಒಂದೇನೋ ಬ್ರಿಡ್ಜ್ ಏನೋ ಐತಿ. ಸೊ ಇಲ್ಲೇನೋ ಟೆಂಪಲ್ ಐತಿ, ಟೆಂಪಲ್ ಥರ. ಅಲ್ಲಿ ಹೊಂಟೇವಿ, ಫಸ್ಟ್ ನೋಡೋಣ ಏನು ಟೆಂಪಲ್ ಐತಿ ಅಂತ. 150 ರುಪೀಸ್ ಒಬ್ರಿಗೆ ಎಂಟ್ರೆನ್ಸ್. ಸೊ ಇಬ್ಬರಿಗೆ ಸೇರಿ 300 ರುಪೀಸ್ ಪೇ ಮಾಡಿದ್ವಿ. ಸೊ ಲೇಕ್ ಒಳಗೆ ಮಧ್ಯ ಟೆಂಪಲ್ ಐತಿ. ಇದಕ್ಕೇನೋ ಹಿಸ್ಟ್ರಿ ಐತಿ, ನನಗಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನೋಡ್ರಿಪ್ಪ, ಒಂದು ಅಚ್ಚರಿ ಇಲ್ಲಿ ಈ ಟೆಂಪಲ್ ಒಳಗೆ ರಿಯಲ್ ಆರೆಂಜಸ್ ಬೆಳೆದಾರೆ. ಆದರೆ ಇದು ರಿಯಲ್ ಆರೆಂಜ್ ಅಂದರೆ ಸಣ್ಣ ಸಣ್ಣ, ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಬಟ್ ಆರೆಂಜದ ಲೆಮನ್ದ ಜಾತಿ ಇದೆ, ಸಣ್ಣ ಸಣ್ಣದು. ಸೊ ನಾವೆಲ್ಲ ಅಡ್ಡಾಡತ್ತೇವೆ, ನಾವು ಎಲ್ಲಿ ರೂಮ್ ಮಾಡೇವಿ. ಫುಲ್ ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲ್ ಸ್ಟ್ರೀಟ್ ಐತಿದೆ. ಫುಲ್ ಆವಾಗಿಂದ ಟ್ರಾಫಿಕ್ ಜಾಮ್, ಹೆಗ್ಗಾಮುಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಫುಲ್ಲು ಟ್ರಾಫಿಕ್ ಐತಿ. ಆಮೇಲೆ ಫುಲ್ಲು ಫಾರಿನರ್ಸ್ ಇಲ್ಲ. ಸೊ ನಾವು ಇದೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಕ್ಸ್ಪ್ಲೋರ್ ಮಾಡಿ ಇವತ್ತು ಹೋಗಿ ನಾರ್ಮಲ್ ಮತ್ತೇನಿಲ್ಲ, ನಾರ್ಮಲ್ ಸ್ಟೇ. ಸೊ ನಾಳೆ ಬೆಳಗ್ಗೆ ಎದ್ದು ನಮ್ದು ಒಂದು ಟೂರ್ ಐತಿ, ನಿನ್ಮಿನ್ ಟೂರ್ ಅಂತ. ಸೊ ನಾವು ಒಂದು ಹೊಸ ಪ್ಲೇಸ್ ಕೊಂಟೇವಿ. ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಅನ್ನಿಸ್ತೈತಿ. ಅಲ್ಲಿ ಹೋಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಅದು ನೆಕ್ಸ್ಟ್ ಎಪಿಸೋಡ್ನಾಗ ಬರ್ತೈತಿ. ಸೊ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡ್ನಾಗ ಮತ್ತೆ ಸಿಗೋಣ ಅಂತ. ಬಾಯ್ ಬಾಯ್ ಬಾಯ್.